ಸರ್ ಈಗ ಸಾಕಷ್ಟು ಕೇಸ್ಗಳನ್ನ ನೀವು ಕೂಡ ತನಿಖೆ ನಡೆಸಿದ್ರಿ ಸರ್. ಈಗ ದರ್ಶನ್ ಅಂಡ್ ಗ್ಯಾಂಗ್ ಚಾರ್ಜ್ ಶೀಟ್ ಸಂಬಂಧಪಟ್ಟಂಗೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಸರ್. ಆ ಎವಿಡೆನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಸರ್. ಅವೆಲ್ಲ ಯಾವ ರೀತಿ ಅನುಕೂಲ ಆಗುತ್ತಾ ಅಥವಾ ದರ್ಶನ್ ಅವ್ರಿಗೆ ಪಾಸಿಟಿವ್ ಆಗುತ್ತಾ ಅದೊಂಚೂರು ಹೇಳ್ಬೋದಾ ಸರ್? ಮೊದಲನೇ ಪಾಯಿಂಟ್ ಬಂದು ಟವರ್ ಡಂಪ್ ಸರ್. ದರ್ಶನ್ ಅಂಡ್ ಪವಿತ್ರ ಗೌಡ ಜೊತೆಗೆ ನಾಗರಾಜ್, ವಿನಯ್ ಸೇರಿದಂತೆ 6 ಮಂದಿ ಟವರ್ ಡಂಪ್ ಮಾಡಿದ್ದಾರೆ ಸರ್. ಇದು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಬಹುದಾ ಸರ್? ಖಂಡಿತ ಇದು ಬಹಳ ಉತ್ತಮವಾದ ದಾಖಲಾತಿಗಳಿವು. ಯಾಕೆಂದ್ರೆ ಇವೆಲ್ಲ ಹೇಗಿದೆ ಅಂತಂದ್ರೆ ಇವೆಲ್ಲ ಒಂದು ಮೆಟೀರಿಯಲ್ ಎವಿಡೆನ್ಸ್ ಅಂತ ಏನು ಹೇಳ್ತೀವಿ ನಾವು, ದಾಖಲಾತಿಗಳ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್. ಇವೆಲ್ಲ ಟವರ್ ಡಂಪ್ ಮಾಡಿದಾಗ ಇವ್ರು ಎಲ್ಲೆಲ್ಲಿದ್ರು, ಫಸ್ಟು ಅವ್ರ ಮನೆಯಿಂದ ಹೊರಟಿದ್ದು, ಮನೆಯಿಂದ ಬಂದಿದ್ದು, ದಾರಿನಲ್ಲಿ ಬಂದಿದ್ದು, ಅಲ್ಲಿ ಬಂದಿದ್ದು, ಮತ್ತು ಅಲ್ಲಿ ಇದ್ದಿದ್ದು ಎಲ್ಲ ಮೊಬೈಲ್ಗಳ ನಂಬರ್ ಸಂಖ್ಯೆಗಳನ್ನ ತೊಗೊಂಡಾಗ ಅಲ್ಲಿ ಲೊಕೇಶನ್ ತೋರಿಸ್ತದೆ. ಅಲ್ಲಿ ಲೊಕೇಶನ್ ತೋರಿಸಿದಾಗ ಅವರು ಕೃತ್ಯ ನಡೆದ ಸ್ಥಳದಲ್ಲಿ ಇದ್ದರು ಅನ್ನೋದು ಕೂಡ ಆಲ್ಮೋಸ್ಟ್ ಪ್ರೈಮ್ ಆಫೀಸಿಗೆ ಪ್ರೂವ್ ಆಗೇ ಆಗುತ್ತೆ. ಆ ಕಾರಣಕ್ಕೆ ಅದು ಪ್ರತಿಯೊಂದು ಕೂಡ ಅಲ್ಲಿ ಭಾಳ ಒಂದು ಉತ್ತಮವಾದ ಸಾಕ್ಷಿಯಾಗಿದೆ, ದಾಖಲಾತಿ ಸಾಕ್ಷಿಗಳು. ಸರ್ ಪಾಯಿಂಟ್ ನಂಬರ್ 2 ಸರ್, ಇಲ್ಲಿ ಪ್ರಮುಖವಾಗಿ ಕೊಲೆ ನಡೆದ ಬಳಿಕ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ ಸರ್. ಇದು ಪ್ರಮುಖ ಆಗುತ್ತಾ ಸರ್? ಇದು ಪೊಲೀಸ್ ಅಧಿಕಾರಿ ಮಾತಾಡಿದ್ದಾರೆ, ನನಗೆ ಮಾತಾಡಿದ್ರು ಅನ್ನೋ ವಿಚಾರಣೆ ಅವ್ರು ಏನಾರು ಅವ್ರನ್ನ ಸಾಕ್ಷಿಯಾಗಿ ಹೇಳಿಕೆ ಮಾಡಿದರೆ ತನಿಖಾಧಿಕಾರಿ ಖಂಡಿತ 100% ಎಫೆಕ್ಟ್ ಆಗ್ತದೆ. ಯಾಕಂತಂದರೆ ಪೊಲೀಸ್ ಅಧಿಕಾರಿ ಒಬ್ಬರು ಸರ್ಕಾರಿ ನೌಕರ, ಅವನು ಒಂದು ಸಾರಿ ಹೇಳಿಕೆ ಕೊಟ್ಟ ಮೇಲೆ ಅದ್ರ ವಿರುದ್ಧ ಸಾಕ್ಷಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಪಬ್ಲಿಕ್ ಏನು ಮಾಡ್ಬೋದು, ಪೊಲೀಸ್ನವ್ರ ಮಾತ್ರ ಬರ್ಕೊಂಡ್ರು ನನಗೇನು ಗೊತ್ತಿಲ್ಲ ಅಂತ ಉಲ್ಟಾ ಹೊಡಿಬೋದು. ಬಟ್ ಪೊಲೀಸ್ ಅಧಿಕಾರಿ ಏನಾಗ್ತದೆ ಅಥವಾ ಯಾವುದೇ ಸರ್ಕಾರಿ ನೌಕರ ಯಾವುದೇ ಒಂದು ಸಾಕ್ಷಿ ಕೊಡಬೇಕಾದ್ರೆ ಅವರು ತಮ್ಮ ದಾಖಲಾತಿಗೆ ಪೂರಕವಾಗಿ ನುಡಿಬೇಕಾಗಿ ಹೊರತು ವೆಗನೆಸ್ಟಾಗಿ ನಡೆದ್ರೆ ಮತ್ತೆ ಪೊಲೀಸ್ ಅಧಿಕಾರಿ ಮೇಲೆ ಕ್ರಮ ಆಗಿಬಿಡ್ತದೆ. ಹಂಗಾಗಿ ಅವ್ರು ಏನು ಹೇಳಿದಾರೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರದ್ದು ಅವ್ರು ಏನಾರ ಆ ಥರ ಹೌದು ಹೇಳಿದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೀನಿ ನಾನು. ಹೌದು ನನಗೆ ಕೇಳಿದರು, ಸಾಕ್ಷಿ ಯಾವ ಥರ ಮಾಡಬೇಕು ಅಂತ ಕೇಳಿದರು, ನಾನೇನು ಹೇಳಿಲ್ಲ ಅಂತ ಹೇಳ್ಕೊಂಡಿರ್ತಾರೆ. ಅಕಸ್ಮಾತ್ ಅವರು ಐಡಿಯಾ ಕೊಟ್ಟಿದ್ರು ಕೂಡ ಇಲ್ಲಿ ನಾನು ಕೊಟ್ಟಿದ್ದೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಆ ಥರ ಆದರೆ ಅವರು ಕೂಡ ಅವ್ರ ಮೇಲೆ ಚಾರ್ಜ್ ಫ್ರೇಮ್ ಆಗಿಬಿಡುತ್ತೆ. ಯಾರ ಮೇಲೆ? ಸಬ್ ಇನ್ಸ್ಪೆಕ್ಟರ್ ಮೇಲೆ ಚಾರ್ಜ್ ಫ್ರೇಮ್ ಆಗಿಬಿಡುತ್ತೆ. ಹೌದು ನೀವು ಬಾಡಿ ತೊಗೊಂಡೋಗಿ ನಾಲೆಗೆ ಹಾಕ್ಬಿಡಿ ಅಂತ ನಾನು ಹೇಳಿಲ್ಲ, ಅವ್ರು ಬಂದು ಕೇಳಿದ್ರು, ನಾನು ಅದೇನು ಹೇಳಿಲ್ಲ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಇನ್ನೂ ಒಂದು ವಿಚಾರ ಆಗ್ತದೆ ಏನಂದರೆ, ಇಲ್ಲಿ ಪೊಲೀಸ್ ಅಧಿಕಾರಿ ಸಾಕ್ಷಿ ಕೊಡಬೇಕಾದ್ರೆ ಅವ್ನು ಗಮನದಲ್ಲಿ ಇಟ್ಕೋಬೇಕು. ಏನಂದರೆ ಆ ಥರ ನಿಮಗೆ ಸಾಕ್ಷಿಗಳನ್ನ ನಾಶಪಡಿಸೋ ವಿಚಾರದಲ್ಲಿ, ಬಾಡಿನ ಡಿಸ್ಪೋಸ್ ಮಾಡೋ ವಿಚಾರದಲ್ಲಿ ನಿಮ್ಮನ್ನು ಮಾಹಿತಿಯನ್ನು ಕೇಳಿದ್ರು, ನಿಮಗೆ ಹಣದ ಆಮಿಷವನ್ನು ಒಡ್ಡಿದ್ರು ಅಂತ ನಿಮಗೆ ವಿಚಾರ ಬಂದ ತಕ್ಷಣ ನೀವು ಸಂಬಂಧಪಟ್ಟವ್ರಿಗೆ ತಿಳಿಸ್ಬಿಡ್ಬೇಕಾಗಿತ್ತು. ಅವಾಗ ಇದು ಪೊಲೀಸ್ನವ್ರಿಗೆ ಬೇರೆ ರೂಪದಲ್ಲಿ ಮಾಹಿತಿ ಬಂದು FIR ಹಾಕಿ ತನಿಖೆ ಆದಮೇಲೆ ಇವೆಲ್ಲ ಈಚೆಗೆ ಬಂದಾಗ ನೀವು ಹೇಳ್ತಾ ಇದ್ರೆ ಅದ್ರ ಮೇಲೆ ಕೂಡ ಒಂದು ಕ್ರಮ ತನಿಖಾಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಮೇಲೆ ಆಗ್ಬಿಡ್ತದದು. ಅದ್ರ ಮೇಲೆ ಏನು ಕ್ರಮ ಮಾಡಿದಾರೋ ಗೊತ್ತಿಲ್ಲ, ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಮಾಹಿತಿ ಇದೆ. ಅವ್ರನ್ನೂ ಕೂಡ ತೊಗೊಂಡಿದ್ದಾರೆ. ಹೌದು ಇದು ಮಾಡಿ ಅದಕ್ಕೋಸ್ಕರ ಅವನಿಗೆ ಒಂದು ಮೆಮೊ ಕೊಟ್ಟು ಏನೋ ಮಾಡಿದ್ದಾರೆ ಅಂತೇಳಿ ಮಾಹಿತಿ ನನಗೆ, ಅದು ಪಕ್ಕಾ ಗೊತ್ತಿಲ್ಲ. ಬಟ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವುದೇ ಕಾರಣಕ್ಕೂ ಉಲ್ಟಾ ಹೊಡಿಯಲಿಕ್ಕೆ ಬರಲ್ಲ ಪಬ್ಲಿಕ್ ಥರ. ಯಾಕೆಂದರೆ ಈಸ್ ಬೌಂಡಿಂಗ್. ಸರ್ಕಾರಿ ಅಧಿಕಾರಿ ಕಾನೂನು ಪ್ರಕಾರನೇ ಹೇಳಬೇಕಾಗ್ತದೆ, ನಡ್ಕೋಬೇಕಾಗ್ತದೆ. ಬಹಳ ಮುಖ್ಯವಾದ ಎವಿಡೆನ್ಸ್ ಆಗ್ತದೆ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.